ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಿಡದಿ ಹೋರಾಟಕ್ಕೆ ಇವತ್ತು ಜೆಡಿಎಸ್ ಮುಂದಾಗಿದೆ, ಪಾದಯಾತ್ರೆ ಕೈಗೊಂಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡೋದಕ್ಕೆ ಜೆಡಿಎಸ್ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂಥ ರಶ್ಮಿ ಮೇಡಮ್ ಇದ್ದಾರೆ. ಮೇಡಮ್, ಕಳೆದ 500 ದಿನಗಳಿಂದ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಮಹಿಳೆಯರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬೆಂಬಲವನ್ನು ಕೊಡ್ತಿದ್ದಾರೆ. ಸರ್ಕಾರ ಮೊಂಡುತನವನ್ನು ಬಿಡ್ತಾ ಇಲ್ಲ. ಇವತ್ತು ಪಾದಯಾತ್ರೆ ಕೈಗೊಳ್ತಿದ್ದೀರಿ. ಹೌದು, ಈ ಸರ್ಕಾರ ಯಾಕಂದರೆ ಪಾಪ ನಾವು ಅವತ್ತಿಂದ ಏನು ನಮ್ಮ ವರಿಷ್ಠರಾಗ್ಬೋದು, ನಮ್ಮ ನಿಖಿಲಣ್ಣ ಆಗ್ಬೋದು, ನಮ್ಮ JDS ಪಕ್ಷ ಆಗ್ಬೋದು, ಏನು ಪಕ್ಷಾತೀತವಾಗಿ ನಾವು ಇಲ್ಲಿ ನಿಂತಿದ್ದೀವಿ. ಯಾಕಂದರೆ ಇವರು ಯಾವುದೇ ನೋವಿಗೆ, ಯಾವುದೇ ಇದಕ್ಕೆ, ಇಲ್ಲಿನ ರೈತರ ಹೋರಾಟಕ್ಕೆ ನಮ್ಮ ಸರ್ಕಾರ ಬೆಂಬಲ ಕೊಡ್ತಾ ಇಲ್ಲ. ಅವ್ರ ಮಾತನ್ನು ಗಣನೆಗೆ ತಗೊತಾ ಇಲ್ಲ. ಇವತ್ತಿನ ದಿವಸ ನಾವಿನ್ನು ಕೊನೆವರೆಗೂ ನಿಲ್ಲಲೇಬೇಕು. ಇದು ಸರ್ಕಾರ ನಮ್ಮ ಏನು ಬಿಡದಿ ರೈತರ ಪರವಾಗಿ ನಿಲ್ಲಬೇಕು. ಅವ್ರಿಗೆ ಅವ್ರ ಹೋರಾಟಕ್ಕೆ ಒಂದು ಬೆಂಬಲ ಸೂಚಿಸಬೇಕು. ಅವ್ರದ್ದು ಏನೇ ಏನು ಡಿಮ್ಯಾಂಡ್ಸ್ ಇದೆ, ಮತ್ತು ಇವರ ಪರ್ಮಿಷನ್ ತಗೊಂಡು, ಅಂದರೆ ಇವ್ರು ಏನು ಕೇಳ್ತಾ ಇದ್ದಾರೆ ಅವ್ರಿಗೆ ಒಂದು ಮನ್ನಣೆ ಕೊಟ್ಟು ಅವರು ಈಡೇರಿಕೆಗಳು ಏನು ಇದಿದ್ದಾವೆ ಭರವಸೆಗಳನ್ನ ಈಡೇರಿಸಿ, ಯಾವುದಾದ್ರೂ ಏನು ಇವಾಗ ಯಾರಿಗೆ ಭೂಮಿ ಕೊಡೋದಕ್ಕೆ ಇಷ್ಟ ಇಲ್ಲ ಅದನ್ನು ಬಿಡಬೇಕು. ನಾವು ಯಾವುದೇ ಕಾರಣಕ್ಕೂ ಕೂಡ ಒತ್ತಾಯ ಮಾಡಲ್ಲ ಅಂತ ಹೇಳ್ತಾರೆ. ಆದರೆ ಇಷ್ಟು ಜನ ಹೋರಾಟ ಮಾಡ್ತಿದ್ದಾರೆ. ಒತ್ತಾಯ ಮಾಡಲ್ಲ ಅಂತ ಹೇಳ್ತಿದ್ದಾರೆ, ಬಟ್ ಒತ್ತಾಯನೇ ಮಾಡ್ತಾ ಇರೋದು. ಇವ್ರು ಮಾಡ್ತಾ ಇರೋದೇ ಒತ್ತಾಯ. ಯಾವುದೇ ಕಾರಣಕ್ಕೂ ನೋಡಿ, ಈಗಾಗಲೇ 500 ದಿವಸಕ್ಕೆ ಮೇಲೆ ಆಗಿದೆ. ರೈತರು ಇಲ್ಲಿ ಮನೆ ಮಠ ಬಿಟ್ಟು ಕುಂತಿದ್ದಾರೆ. ಇಂಥವ್ರಿಗೆ, ಈ ಸಣ್ಣ ರೈತರಿಗೆ ಯಾವುದೇ ರೀತಿ ಸಹಾಯ ಮಾಡದೆ, ಅವ್ರ ಕಷ್ಟಗಳಿಗೆ ಮನ್ನಣೆ ಕೊಡದೆ ಒಂಥರ ಇದು ಹಿಟ್ಲರ್ ನ್ಯಾಯದ ರೀತಿ ಓಡಾಡ್ತಾ ಇದೆ ಈ ಸರ್ಕಾರ, ಏನು ಘನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಹಂಗಾಗಿ ನಾವು ಈ ರೈತರ ಪರವಾಗಿ ಇವತ್ತೆಲ್ಲರೂ ನಿಂತಿದ್ದೀವಿ. ಸಾಕಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಎಲ್ಲರೂ ಪಕ್ಷಾತೀತವಾಗಿ ಬಂದು ಇವತ್ತು ಇಡೀ ರಾಜ್ಯದಿಂದ ಬಂದು ನಾವು ಬಿಡದಿ ರೈತರ ಪರವಾಗಿ ನಿಂತಿದ್ದೀವಿ. ಇವತ್ತಿನ ದಿವಸ ಅವರು ರೈತರ ಪರ ನಿಂತಿದ್ದಾರೆ. ಬಲ ತುಂಬಿದೆ ರೈತರ ಹೋರಾಟಕ್ಕೆ. ಸರ್ಕಾರ ಸಮಿತಿ ರಚನೆ ಮಾಡಿದೆ ಮೇಡಮ್. ವರದಿ ತೊಗೊಳಕ್ಕೆ 1 ತಿಂಗಳು ಟೈಮ್ ತೊಗೊಂಡಿದ್ದಾರೆ. ಇಷ್ಟು ಜನ ಹೋರಾಟ ಆಗ್ತಿದೆ 560 ದಿನದಿಂದ. 1 ತಿಂಗಳಲ್ಲಿ ವರದಿ ತೊಗೊಂಡು ಇವರು ಕೈ ಬಿಡ್ತಾರೆ ಅನ್ಸುತ್ತಾ? ಇವರು ಕೈ ಬಿಡಲೇಬೇಕು. ಯಾಕಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡಿಬೇಕಾದ್ರೆ ಕೈ ಬಿಡಲೇಬೇಕಾಗಿದೆ ಈ ಸರ್ಕಾರ. ನಮಸ್ತೆ. ಇದಿಷ್ಟು JDSನ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದಂಥ ರಶ್ಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್.